ಬಾಗಲಕೋಟೆಯಲ್ಲಿ ಯತ್ನಾಳ್ ಪ್ರಚಾರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಏಪ್ರಿಲ್ 2 ಪ್ರಚಾರದಲ್ಲಿ ಭಾಗಿಯಾಗಲಿರೋ ಹಿಂದೂ ಹುಲಿ ಬಾಗಲಕೋಟೆಯಲ್ಲಿ ಯತ್ನಾಳ್ ಪ್ರಚಾರಕ್ಕೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಏಪ್ರಿಲ್ 2 ಪ್ರಚಾರದಲ್ಲಿ ಭಾಗಿಯಾಗಲಿರೋ ಹಿಂದೂ ಹುಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಯತ್ನಾಳ್ ಪ್ರಚಾರ. ರಾಜ್ಯ ಬಿಜೆಪಿ ನಾಯಕರಿಗೆ ಮುಜುಗರ, ಅಭ್ಯರ್ಥಿಗೆ ಅನಿವಾರ್ಯ ಇದು. ಲಿಂಗಾಯತ ಮತ್ತು ಹಿಂದೂ ಮತಗಳತ್ತ ಈಗ ಯತ್ನಾಳ್ ಚಿತ್ತ. ಬಿಎಸ್ವೈ ಬಾಗಲಕೋಟೆ ಪ್ರಚಾರದ ವೇಳೆ ಯತ್ನಾಳ್ ಕ್ಯಾಂಪೇನ್ ಮಾಡಲಿದ್ದಾರೆ. ಯತ್ನಾಳ್ ಪ್ರಚಾರಕ್ಕೆ ಬರ್ತಾರೆ ಎಂದಿದ್ದ ಚರಂತಿಮಠ. ಯತ್ನಾಳ್ ಎಂಟ್ರಿ ಬಿಜೆಪಿ ಅಭ್ಯರ್ಥಿ ಚರಂತಿಮಠಗೆ ಲಾಭ. ಉಚ್ಚಾಟಿತ ಶಾಸಕನೇ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಈಗ ಅನಿವಾರ್ಯ ಆಗಿದ್ದಾರೆ. ಚರಂತಿಮಠ ಅವ್ರಿಗೂ ಕೂಡ ಆಲ್ರೆಡಿ ಅಲ್ಲಿ ಅವರ ಒಂದು ಪ್ರಭಾವ ಹೆಚ್ಚಾಗಿದೆ. ಆದರೆ ಆ ಒಂದು ಚರಂತಿಮಠ ಅವರ ಪ್ರಭಾವವನ್ನ ಮತ್ತಷ್ಟು ಹೆಚ್ಚಳ ಮಾಡಲಿಕ್ಕೆ ಈಗ ಹಿಂದೂ ಹುಲಿ ಅಂತ ಏನು ಹೇಳ್ತೀವಿ, ಯತ್ನಾಳ್ ಅವರು ಕೂಡ ಎಂಟ್ರಿ ಆಗಲಿದ್ದಾರೆ. ಏಪ್ರಿಲ್ 2ರಂದು ಪ್ರಚಾರವನ್ನ ಮಾಡಲಿದ್ದಾರೆ ಹಿಂದೂ ಹುಲಿ ಯತ್ನಾಳ್ ಅವರು. ಇದು ಒಂದು ರೀತಿಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಈಗ ಪ್ಲಸ್ ಆಗುತ್ತೆ. ಯಾಕೆಂತಂದ್ರೆ ಉಚ್ಚಾಟಿತ ನಾಯಕ ಈಗ ಮತ್ತೆ ಈಗ ಪಕ್ಷದ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾರೆ. ಜೊತೆಗೆ ಒಂದು ಹಿಂದೂ ಮತಗಳನ್ನ ಸೆಳಿಬೇಕು ಅಂತಂದ್ರೆ ಯತ್ನಾಳ್ ಅವರು ಹೋಗ್ಲೇಬೇಕು. ಅದರ ಜೊತೆಗೆ ಲಿಂಗಾಯತ ಓಟ್ಗಳು ಕೂಡ ಸಿಗುತ್ತೆ ಯತ್ನಾಳ್ ಅವರು ಒಂದು ವೇಳೆ ಹೋಗಿ ಪ್ರಚಾರವನ್ನ ಮಾಡಿದ್ರೆ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಪ್ಲಸ್ ಆಗೋದ್ರಿಂದ ಉಚ್ಚಾಟಿತ ನಾಯಕನನ್ನ ಈಗ ಈ ಒಂದು ಪ್ರಚಾರ ಕಾರ್ಯಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ. ಪ್ರಚಾರ ಕಾರ್ಯಕ್ಕೆ ಈಗ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಬಿಎಸ್ವೈ ಅಂದ್ರೆ BS ವಿಜಯೇಂದ್ರ ಅವರು ಕೂಡ ಹೇಳ್ತಾ ಇದ್ರು, ಒಂದು ವೇಳೆ ಏನಾದರೂ ಯತ್ನಾಳ್ ಅವರು ಪ್ರಚಾರ ಕಾರ್ಯಕ್ಕೆ ಬರ್ತಾರಾ ಅಂತ ಕೇಳಿದಂತಹ ಪ್ರಶ್ನೆಗೆ ಹೇಳ್ತಾ ಇದ್ರು, ಅವರು ಬಂದ್ರೆ ನಾನು ಸ್ವಾಗತವನ್ನ ಮಾಡ್ತೀನಿ. ನಾನು ಯಾರೇ ಬಂದರೂ ಕೂಡ ಕೇವಲ ಯತ್ನಾಳ್ ಅವರಷ್ಟೇ ಅಲ್ಲ, ಜೊತೆಗೆ ಕಾಂಗ್ರೆಸ್ನವರು ಬಂದರೂ ಕೂಡ ಸ್ವಾಗತ ಮಾಡ್ತೀನಿ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅದೇ ರೀತಿ ಈಗ ಯತ್ನಾಳ್ ಅವರು ಅನಿವಾರ್ಯ ಇದೆ ಬಾಗಲಕೋಟೆ ಕ್ಷೇತ್ರವನ್ನ ಗೆಲ್ಲಲಿಕ್ಕೆ. ಇನ್ನು 2ನೇ ತಾರೀಕು ಯತ್ನಾಳ್ ಅವರು ಈ ಒಂದು ಪ್ರಚಾರದಲ್ಲೂ ಕೂಡ ಭಾಗಿಯಾಗ್ತಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಉಚ್ಚಾಟಿತರಾಗಿರುವಂತಹ ಯತ್ನಾಳ್ ಅವರು ಪಕ್ಷಕ್ಕೆ ಬಹಳ ಅನಿವಾರ್ಯ. ಯಾಕೆಂತಂದ್ರೆ ಹಿಂದೂ ಓಟ್ಗಳಾಗಿರಬಹುದು ಅಥವಾ ಲಿಂಗಾಯತ ಮತಗಳನ್ನ ಗಳಿಸಬೇಕು ಅಂತಂದ್ರೆ ಯತ್ನಾಳ್ ಅವರು ಬೇಕೇ ಬೇಕಾಗಿದೆ. ಒಂದು ವೇಳೆ ಏನಾದರೂ ಯತ್ನಾಳ್ ಅವರು ಈ ಒಂದು ಪ್ರಚಾರ ಕಾರ್ಯಕ್ಕೆ ಒಂದು ಪ್ರಚಾರವನ್ನ ಮಾಡಿದ್ರೆ ಮತ್ತೆ ಪಕ್ಷ ಸೇರ್ಪಡೆ ಮಾಡ್ಕೊಳ್ಳೋ ಚಾನ್ಸಸ್ ಏನಾದ್ರೂ ಇದೆಯಾ? ಏನು ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಮುಂದಿನ ತಿಂಗಳು 2ನೇ ತಾರೀಕಿಂದ 3 ದಿನಗಳ ಕಾಲ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ವೀರಣ್ಣ ಚಿರಂತಿಮಠ ಅವರ ಪರವಾಗಿ ಪ್ರಚಾರಕ್ಕೆ ಬರ್ತಾ ಇರುವಂತದ್ದು. ಇದು ಎಲ್ಲ ಒಂದ್ ಕಡೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಬಿಜೆಪಿ ಪಕ್ಷದಿಂದ ಉಚ್ಚಾಟಿತ ಆಗಿರುವಂತಹ ಶಾಸಕ ಆಗಿರುವಂತದ್ದು ಯತ್ನಾಳ್. ಅಂದ್ರೆ ಪಕ್ಷದ ವಿರೋಧಿ ಚಟುವಟಿಕೆ ಮತ್ತು ಅದೇ ರೀತಿ ಪಕ್ಷದ ನಾಯಕರ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟಿರೋದ್ರಿಂದ ಅವ್ರನ್ನ ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಮಾಡಿರುವಂತದ್ದು. ಈಗ ಅವರ ಅನಿವಾರ್ಯ ಆಯ್ತಾ ಎಂಬುದು ಪ್ರಶ್ನೆ ಕೂಡ ಮೂಡಿರುವಂತದ್ದು. ಹಿಂದೆ ಈ ಯತ್ನಾಳ್ ಈಗಾಗಲೇ ಹಿಂದೂ ಹುಲಿ ಅಂತಾನೆ ಹೆಸರು ಆಡಿರುವಂತದ್ದು. ಅಂದ್ರೆ ಹಿಂದುತ್ವ ವಿಚಾರವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿರುವಂತ ಯತ್ನಾಳ್ ಮುಂದಿನ ತಿಂಗಳು ಏನಂದ್ರೆ 3ನೇ ತಾರೀಕು ಅಂದ್ರೆ 2-3ನೇ ತಾರೀಕು ಕೂಡ ಏನು ಬಾಗಲಕೋಟೆಯಲ್ಲಿ ಪ್ರಚಾರದಲ್ಲಿ ಬೇಗೆ ಹಾಕ್ತಿದ್ದಾರೆ. ಇದನ್ನ ಬಿಜೆಪಿ ನಾಯಕರು ಯಾವ ರೀತಿ ಅಂತ ನೋಡ್ತಾರೆ ಅಂತ ನಾವು ಕಾದ್ ನೋಡ್ಬೇಕಾಗಿರೋದು. ಒಂದ್ ಕಡೆ ಬಿಜೆಪಿಗೆ ಇದು ಮುಜುಗರ ಹಾಕ್ತಿದ್ರು ಕೂಡ ಅಲ್ಲಿನ ಅಭ್ಯರ್ಥಿ ವೀರಣ್ಣ ಚಿರಂತಿಮಠ ಅನಿವಾರ್ಯ ಆಗಿದೆ. ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಲಿಂಗಾಯತ ಮತಗಳು ಕೂಡ ಕೂಡಿರುವಂತದ್ದು. ಅದರಲ್ಲೂ ಏನು ಪಂಚಮಸಾಲಿ ಲಿಂಗಾಯತ ಮತಗಳು ಕೂಡ ಹೆಚ್ಚಿನಾಗಿರೋದು ಅಂತ ಕೂಡ ಹೇಳಿರುವಂತದ್ದು. ಅದರಿಂದಾಗಿಯೇ ಯತ್ನಾಳ್ ಅವರ ಅನಿವಾರ್ಯತೆ ಬಿಜೆಪಿಗೆ ಅಲ್ದಿದ್ರು ಕೂಡ ಅಲ್ಲಿನ ಅಭ್ಯರ್ಥಿ ಆಗಿರುವಂತಹ ವೀರಣ್ಣ ಚಿರಂತಿಮಠ ಇರೋದ್ರಿಂದ ಅವರನ್ನ ಕರೆಸಿ ಪ್ರಚಾರಕ್ಕೆ ಮುಂದಾಗಿರುವಂತದ್ದು. ಅದೇ ದಿನ BSY ಕೂಡ ಅದೇ ಕ್ಷೇತ್ರದಲ್ಲಿ ಅಂದ್ರೆ ಬಾಗಲಕೋಟೆ ಕ್ಷೇತ್ರದಲ್ಲೇ ಪ್ರಚಾರವನ್ನ ಮಾಡ್ತಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಯಾವ ರೀತಿ ಇರುತ್ತೆ ಎಂಬುದು ಕೂಡ ನಾವು ಕಾದ್ ನೋಡ್ಬೇಕಾಗಿರುವಂತದ್ದು. ಒಟ್ನಲ್ಲಿ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ವೀರಣ್ಣ ಚಿರಂತಿಮಠಗೆ ಯತ್ನಾಳ್ ಅವಶ್ಯಕತೆ ತುಂಬಾ ಇರೋದ್ರಿಂದ ಅವರನ್ನ ಕರೆಸಿ ಪ್ರಚಾರ ಮಾಡ್ತಾ ಇರುವಂತದ್ದು. ಈ ಹಿಂದೆ ಕೂಡ ಏನು ನಾಮಪತ್ರಿಕೆ ಸಂದರ್ಭದಲ್ಲೂ ಕೂಡ ಅಥವಾ ನಾಮಪತ್ರಿಕೆ ಅವರು ಟಿಕೆಟ್ ಅನೌನ್ಸ್ ಆದ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಅವ್ರು ಬಂದು ನಮ್ಮ ಪರ ಪ್ರಚಾರ ಮಾಡ್ತಾರೆ. ಅವರ ಅವಶ್ಯಕತೆ ನಮ್ಗಿದೆ ಅಂತ ಕೂಡ ವೀರಣ್ಣ ಚಿರಂತಿಮಠ ಹೇಳಿದ್ರು. ಅದರ ಭಾಗವಾಗಿ ಏನು 3 ದಿನಗಳ ಕಾಲ ಪ್ರಚಾರ ಮಾಡ್ತಿರುವಂತದ್ದು. ಬಿಜೆಪಿ ಹೈಕಮಾಂಡ್ ಯಾವ ರೀತಿ ನೋಡುತ್ತೆ, ರಾಜ್ಯ ನಾಯಕರು ಇದಕ್ಕೆ ಸಮ್ಮತಿ ನೀಡಿದ್ದಾರಾ ಅಥವಾ ರಾಜ್ಯ ನಾಯಕರು ಯಾವ ರೀತಿ ಅದನ್ನು ಪರಿಗಣಿಸ್ತಾರೆ ಎಂಬುದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಒಟ್ಟಲ್ಲಿ ಗೆಲುವಿನ ಒಂದೇ ಅಸ್ತ್ರವಾಗಿದ್ಕೊಂಡಿರುವಂತ ಬಿಜೆಪಿ ಇದು ಕೂಡ ಒಂದು ಅನಿವಾರ್ಯತೆ ಆಗಿರೋದ್ರಿಂದ ತಕ್ಕ ಮಟ್ಟಿಗೆ ಯಾರು ಕೂಡ ಅದ್ರ ಬಗ್ಗೆ ಏನು ಚಕಾರ ಎತ್ತಿಲ್ಲ, ಹೇಳಿಕೆಗಳನ್ನ ಕೂಡ ಕೊಡ್ತಿಲ್ಲ. ಇದು ಕೂಡ ವೀರಣ್ಣ ಚಿರಂತಿಮಠಗೆ ಗೆಲುವಿನ ಅವಕಾಶ ತುಂಬಾ ಇರೋದ್ರಿಂದ ಲಿಂಗಾಯತ ಪಂಚಮಸಾಲಿ ಮತಗಳು ಕೂಡ ಅವಶ್ಯಕತೆ ಇರೋದ್ರಿಂದ ಯತ್ನಾಳ್ ಅವನ್ನ ಕರೆಸಿ ಪ್ರಚಾರಕ್ಕೆ ಮುಂದಾಗಿರುವಂತದ್ದು. ಇದು ಒಂದ್ ರೀತಿಯಾದಂತೆ ಬಿಜೆಪಿ ಅಭ್ಯರ್ಥಿಗೆ ಒಳ್ಳೆ ಸೂಚನೆ ಅಂತಲೂ ಕೂಡ ಹೇಳ್ಬಹುದು ಸಾಹಿತ್ಯ.
ಮಾರುತಿ, ಮುಖ್ಯವಾಗಿ ಈಗ ಬಿಜೆಪಿ ಅವರಿಗೆ ಯತ್ನಾಳ್ ಅವರು ಬಂದ್ರೆ ಬಹಳ ರೀತಿಯಲ್ಲಿ ಪ್ಲಸ್ ಆಗುತ್ತೆ, ಒಂದು ವೋಟ್ ಬ್ಯಾಂಕಿಗೂ ಕೂಡ ಸಹಾಯ ಆಗುತ್ತೆ. ಆದ್ರೆ ಈ ಒಂದು ಬಿಜೆಪಿಗೆ ಏನು ಅನಿವಾರ್ಯತೆ ಇದೆ, ಈ ಒಂದು ಅನಿವಾರ್ಯತೆಯನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ ಯತ್ನಾಳ್ ಅವರು, ಜೊತೆಗೆ ಅವರ ಬೆಂಬಲಿಗರು ಕೂಡ ಯಾವ ರೀತಿ ಯೂಸ್ ಮಾಡ್ಕೊಳ್ಬಹುದು? ಎಸ್ ಸಾಹಿತ್ಯ, ಈ ಹಿಂದೆನೂ ಕೂಡ ಅವರು ಬಿಜೆಪಿಗೆ ಬರಲ್ಲ ಅಂತ ಎಲ್ಲೂ ಹೇಳಿಲ್ಲ. ಆದ್ರೆ ಯಡಿಯೂರಪ್ಪರ ಕುಟುಂಬ ಮತ್ತು ಅವರ ಆದ್ಯ ಏನಿದೆ, ಇವರಿದ್ದಾರೆ, ವಿಜಯೇಂದ್ರ ಇದ್ದಾರೆ, ಅವ್ರು ಇರೋವರೆಗೂ ನಾನು ಬಿಜೆಪಿಗೆ ಬರಲ್ಲ ಅಂತಾನೆ ಈಗೂ ಹೇಳ್ತಾ ಇರೋದು, ಮುಂದೆನೂ ಹೇಳ್ತಾ ಇರೋಂಥದ್ದು. ಆದ್ರೆ ಇದು ಎಲ್ಲ ಒಂದ್ ಕಡೆ ಬಿಜೆಪಿಗೆ ಬರೋಕೆ ಅವಕಾಶ ಕೂಡ ಆಗಿರೋಂಥದ್ದು. ಸಾಕಷ್ಟು ದಿನಗಳ ಹಿಂದೆ ಕೂಡ ಅವ್ರದ್ದು ಹಲವು ಬಾರಿ ಹೇಳಿರೋಂಥದ್ದು, ನಾನು ಬಿಜೆಪಿಗೆ ಬರ್ತೀನಿ, ಬಟ್ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿರೋವರೆಗೂ ನಾನು ಬಿಜೆಪಿಗೆ ಬರಲ್ಲ ಅಂತ ಹೇಳ್ತಿದ್ರು. ಆದ್ರೆ ಈಗ ಪ್ರಚಾರದಲ್ಲಿ ಭಾಗಿಯಾಗ್ತಿರೋದು ನೋಡಿದ್ರೆ ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಬಿಜೆಪಿಗೆ ಬರುವ ಆಸೆ ಇರುವಂತದ್ದು. ಯಾಕೆಂದ್ರೆ ಕೇವಲ 2 ವರ್ಷಗಳು ಮಾತ್ರ ವಿಧಾನಸಭೆ ಚುನಾವಣೆಗಳು ಇರುವಂತದ್ದು. ಆ ಸಂದರ್ಭದಲ್ಲಿ ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡೋದು ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಕ್ಕಿಂತ ಬಿಜೆಪಿಯಲ್ಲಿ ಸ್ಪರ್ಧೆ ಮಾಡುವಂತದ್ದು ಕೂಡ ಉತ್ತಮ ಆಗಿರೋದ್ರಿಂದ ಇದನ್ನ ಯಾವ ರೀತಿ ಪರಿಗಣಿಸ್ತಾರೆ ಎಂಬ ಯತ್ನಾಳ್ ಅವರು ನೋಡ್ಬೇಕು. ಕೇವಲ ಪ್ರಚಾರಕ್ಕಾಗಿ ಬಂದು ಹೋಗ್ತಾರ ಅಥವಾ ಇದನ್ನೇ ಹಸ್ತವಾಗಿ ಬಳಸ್ಕೊಂಡು ಏನಾದ್ರು ಬಿಜೆಪಿಗೆ ಸೇರುವ ಪ್ರಯತ್ನ ಮತ್ತೆ ಮಾಡ್ತಾರ ಎಂಬುದು ಕೂಡ ಕಾದ್ ನೋಡ್ಬೇಕು. ಒಟ್ಟಿನಲ್ಲಿ ಈ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗೋದ್ರಿಂದ ಬಿಜೆಪಿ ನಾಯಕರಿಗೂ ಕೂಡ ಸಾಕಷ್ಟು ಮುಜುಗರ ಇದೆ. ಎಲ್ಲಿ ಎಷ್ಟು ಉಪಯೋಗ ಇದೆಯೋ ಅವ್ರು ಬಂದು ಪ್ರಚಾರ ಮಾಡೋದ್ರಿಂದ ಎಷ್ಟು ಮತಗಳು ಬರ್ತವೆ ಅಂತ ನಿರೀಕ್ಷೆಯಲ್ಲಿ ಬಿಜೆಪಿ ಇದಾರೋ ಅಷ್ಟೇ ಮುಜುಗರ ಅನುಭವಿಸುವ ಸಂದರ್ಭ ಕೂಡ ಒದಗಿರೋದು. ಯಾಕೆಂದ್ರೆ ಒಂದು ಪಕ್ಷದಿಂದ ಉಚ್ಚಾಟಿತ ಆಗಿರೋ ಅಭ್ಯರ್ಥಿ ಯಾವುದೇ ಪಕ್ಷದಲ್ಲೂ ಕೂಡ ಹೋಗಿ ಪ್ರಚಾರ ಮಾಡಲ್ಲ, ಅಭ್ಯರ್ಥಿ ಕೂಡ ಪರ ಕೂಡ ಪ್ರಚಾರ ಮಾಡಲ್ಲ. ಆದ್ರೆ ಇಲ್ಲಿ ಬಿಜೆಪಿಗೆ ಸಾಕಷ್ಟು ಅನಿವಾರ್ಯ ಆಗಿದೆ, ಅದರಲ್ಲೂ ಪ್ರಮುಖವಾಗಿ ಅಭ್ಯರ್ಥಿ ಕೂಡ ಅನಿವಾರ್ಯ ಆಗಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.